ಫ್ರೆಂಡ್ಸ್, ಸ್ಯಾಂಡಲ್ವುಡ್ ನ ಡಾಲಿ ಧನಂಜಯ್ ಅವರ ಮನೆಗೆ ಕೊನೆಗೂ ಪುಟ್ಟ ಅತಿಥಿ ಬಂದೇ ಬಿಟ್ಟರ. ಕಳೆದ 2 ತಿಂಗಳಿಂದ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಸಾಕು, ಎಲ್ಲಿ ನೋಡಿದ್ರು ಜೂನಿಯರ್ ಡಾಲಿ ಬಂದರು ಅನ್ನುವ ಸುದ್ದಿಯೇ ಸದ್ದು ಮಾಡ್ತಿದೆ. ಕೆಲವರು ಮಗುವಿನ ಫೋಟೋ ಹಾಕಿ ಶುಭವನ್ನ ಕೋರುತ್ತಿದ್ದಾರೆ, ಇನ್ನು ಕೆಲವರು ಇದು ಸುಳ್ಳು ಸುದ್ದಿ ಅಂತಿದ್ದಾರೆ. ಆದರೆ ನಿಜವಾದ ಸತ್ಯವೇನು? ಧನಂಜಯ ಅವರು ಯಾಕೆ ಈ ಬಗ್ಗೆ ಮೌನವಾಗಿದ್ದಾರೆ? ಈ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಅಸಲಿ ಸತ್ಯ ಏನೆಂದು ಗೊತ್ತಾಗಲಿದೆ. ಸ್ನೇಹಿತರ, ನೀವು ಕೂಡ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಧನಂಜಯ್ ಅವರ ಒಂದು ಮಗುವನ್ನ ಎತ್ತಿಕೊಂಡಿರುವ ಫೋಟೋ ನೋಡಿರಬಹುದು. ಆ ಫೋಟೋ ನೋಡಿದ ಅಭಿಮಾನಿಗಳು ಡಾಲಿ ಮನೆಗೆ ಗಂಡು ಮಗು ಬಂದಿದೆ ಅಂತ ಫಿಕ್ಸ್ ಆಗಿದ್ದಾರೆ. ಆದರೆ ಈ ಫೋಟೋ ಹಿಂದೆ ಒಂದು ದೊಡ್ಡ ರಹಸ್ಯವಿದೆ. ಈ ಫೋಟೋ ನಿಜವಾಗಿಯೂ ಈಗಿನದ್ದು ಅಥವಾ ಯಾವುದೋ ಹಳೆಯ ಶೂಟಿಂಗ್ ಸಮಯದ ಮತ್ತು ಡಾಕ್ಟರ್ ಧನ್ಯತಾ ಅವರ ಡೆಲಿವರಿ ಡೇಟ್ ಬಗ್ಗೆ ನಮಗೆ ಸಿಕ್ಕಿರುವ ಆ ಒಂದು ಪಕ್ಕಾ ಮಾಹಿತಿ ಏನು ಗೊತ್ತಾ? ನಮ್ಮ ತಂಡ ಇದರ ಬಗ್ಗೆ ಆಳವಾಗಿ ರಿಸರ್ಚ್ ಮಾಡಿದಾಗ ಒಂದು ಶಾಕಿಂಗ್ ವಿಷಯ ಬೆಳಕಿಗೆ ಬಂದಿದೆ. ಧನಂಜಯ್ ಮತ್ತು ಧನ್ಯತಾ ದಂಪತಿ ಮಗುವಿನ ನಿರೀಕ್ಷೆಯಲ್ಲಿ ಇರೋದು 100ಕ್ಕೆ 100 ನಿಜ. ಆದರೆ ಈಗ ವೈರಲ್ ಆಗ್ತಿರುವ ಆ ಮಗುವಿನ ಫೋಟೋ ಇದೆಯಲ್ಲ, ಅದು ಧನಂಜಯ್ ಅವರ ಸಂಬಂಧಿಕರ ಮಗುವಿನ ಫೋಟೋ ಎನ್ನಲಾಗುತ್ತಿದೆ. ಹಾಗಾದ್ರೆ ಧನ್ಯತಾ ಅವರಿಗೆ ಡೆಲಿವರಿ ಆಗಿದೆಯಾ? ಆಸ್ಪತ್ರೆಯ ಮೂಲಗಳ ಪ್ರಕಾರ ಧನ್ಯತಾ ಅವರು ಈಗಷ್ಟೇ ಅಂತಿಮ ಹಂತದ ತಪಾಸಣೆಗೆ ಒಳಗಾಗಿದ್ದಾರೆ. ಅಂದರೆ ಗುಡ್ ನ್ಯೂಸ್ ಕೇಳೋಕೆ ಇನ್ನು ಕೆಲವೇ ದಿನಗಳು ಬಾಕಿ ಇವೆ ಅಷ್ಟೇ. ಎಲ್ಲರೂ ಕೇಳ್ತಿರೋದು ಜೂನಿಯರ್ ಡಾಲಿ ಗಂಡು ಅಥವಾ ಹೆಣ್ಣು ಅಂತ. ಸದ್ಯದ ಮಾಹಿತಿಯ ಪ್ರಕಾರ ಧನಂಜಯ್ ಅವರ ಕುಟುಂಬದಲ್ಲಿ ಮಗು ಬರುವ ಸಂಭ್ರಮ ಜೋರಾಗಿದೆ. ಮೂಲಗಳ ಪ್ರಕಾರ ಮೇ ತಿಂಗಳ ಆರಂಭದಲ್ಲಿ ಮಗುವಿನ ಆಗಮನವಾಗಲಿದೆ. ಧನಂಜಯ್ ಅವರು ತಮ್ಮ ಸಿನಿಮಾಗಳ ಕೆಲಸಕ್ಕೆ ಸ್ವಲ್ಪ ಬ್ರೇಕ್ ನೀಡಿ ಪತ್ನಿಯ ಜೊತೆಯಾಗಿ ಇದ್ದಾರೆ. ಮಗು ಬಂದ ತಕ್ಷಣ ಡಾಲಿ ಧನಂಜಯ್ ಅವರೇ ಅಧಿಕೃತವಾಗಿ ಒಂದು ಸ್ಪೆಷಲ್ ವಿಡಿಯೋ ಮೂಲಕ ವಿಷಯವನ್ನ ಹಂಚಿಕೊಳ್ಳಲಿದ್ದಾರೆ. ಅಲ್ಲಿಯವರೆಗೂ ಯಾವುದೇ ಫೇಕ್ ಫೋಟೋಗಳನ್ನ ನಂಬಬೇಡಿ. ನಿಮಗೇನು ಅನ್ಸುತ್ತೆ? ಧನಂಜಯ್ ಅವರ ಮನೆಗೆ ಪುಟ್ಟ ರಾಜ್ಕುಮಾರ ಬರ್ತಾರಾ ಅಥವಾ ರಾಜ್ಕುಮಾರಿ ಬರ್ತಾರಾ? ನಿಮ್ಮ ಅನಿಸಿಕೆಯನ್ನ ಈಗಲೇ ಕಮೆಂಟ್ ಮಾಡಿ ತಿಳಿಸಿ. ಜೂನಿಯರ್ ಡಾಲಿಯ ಅಸಲಿ ಫೋಟೋ ಬಂದ ತಕ್ಷಣ ನಾವು ನಿಮಗೆ ತೋರಿಸ್ತೀವಿ. ಅದಕ್ಕಾಗಿ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಕೂಡ ಒತ್ತಿ. ಧನ್ಯವಾದ.